ಮಾಡಿ ಸರ್, ಪರವಾಗಿಲ್ಲ, ಅದೇನಿಲ್ಲ. ನಾನೇ ಹೇಳ್ತೀನಿ, ನನ್ನ ಕಡೆಯಿಂದ ನಿಮ್ಗೆ ದುಡ್ಡು ಬಂದಿಲ್ಲ ಅಂದ್ರೆ ಹೌದು ಹೌದು. ಒಂದ್ ವರ್ಷ ಸತಾಯಿಸಿದ್ದೀರಾ ನೀವು, ಒಂದ್ ವರ್ಷ ಸತಾಯಿಸಿದ್ದೀರಾ. ಫುಲ್ ಅಮೌಂಟ್ ಕೊಡ್ತೀನಿ 1 ಲಕ್ಷ ಹೇಳ್ಬಿಟ್ಟು ಒಂದ್ ವರ್ಷ ಸತಾಯಿಸಿದ್ದೀರಾ ನೀವು. ಅವ್ನ ಕಂಪ್ನಿ ಬಿಟ್ಟು ಹೋಗಿದೆ ಅಂತ ಸುಳ್ಳು ಹೇಳ್ಬಿಟ್ಟು ವಾಪಸ್ ಇಲ್ಲ ಇದ್ದೀರಾ. ಯಾವಾಗಿಂದ ಬಂದಿಲ್ಲ ನಂಗೆ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಲ್ಲಿ ಸರ್, ಹೇಳಿದ್ದೀನಲ್ಲ ನನಗೆ ಗೊತ್ತಿಲ್ಲ ಅಂತ, ಮತ್ತೇನು ಹೇಳ್ಬೇಕು? ಅಷ್ಟೇ. ಅಲ್ಲ, ಬಿಟ್ಟು ಹೋಗಿದ್ರಿ ಅಂತ ಹೇಳಿದೆ ಸರಿ, ಅದಾದ್ಮೇಲೆ ಅದು ಬಂದಿದ್ದೀರಾ ಇಲ್ವಾ ನಿಮ್ಗೆ ಗೊತ್ತಿಲ್ಲ? ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಮಾತಾಡೋದು. ಏನಾಯ್ತು? ಚೆಕ್ ಕೊಡ್ತೀರ ತಗೊಂಡು ಬರ್ತೀರ ಅಂತ ಹೇಳಿದ್ರಲ್ಲ ಹೇಳುವಾಗ ಮುಂಚೆ, ಏನಾಯ್ತು? ಸೈನ್ ಮಾಡಿ ಕೊಟ್ಟಿದ್ರಲ್ಲ, ಏನಾಯ್ತು? ಇವರು ನಿಮ್ದು CFO, ಅವನು ಬ್ಲಾಕ್ ಮಾಡಿದ ನನಗೆ. ಕಾರ್ತಿಕ್, ನೀವೇ ಕಾರ್ತಿಕ್ ಗೌಡ ನೀವೇ? ಹಾಂ, ಏನಕ್ಕೆ ಕೊಟ್ಟಿಲ್ಲ ನೀವು? ಹೇಳ್ತಿದ್ರಲ್ಲ May 25th ಕೊಡ್ತೀನಿ ಅಂತ. ಫೋನ್ ಮಾಡಿ ಚೆನ್ನಾಗಿ ಇಮೇಲ್ ಮಾಡಿ ಕಳಿಸಿದ್ರು. ಇಲ್ಲ, ನೀವು May 25th ಇಮೇಲ್ ಕಳಿಸಿದ್ರು. ಮೀಟ್ ಆಗಿಲ್ಲ, ಬರೀ ಮಾತು ಮಾಡಿದ್ದೀನಿ, ಫೋನಲ್ಲಿ ಮಾತಾಡಿದ್ದೀನಿ. ಫೋನ್ ಏನ್ ಗೊತ್ತಾ, ಅವ್ರು ಹೇಳಿದ್ರು ಈಗ ₹1 ನಾನು ಕೊಡ್ಸಿಲ್ಲ ಅಂದ್ಬಿಟ್ಟು, ಅದೇ ತರ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಅಷ್ಟೊತ್ತು ನಿಂತ್ಕೊಂಡು 2-3 ಜನಕ್ಕೆ ಸರ್ ಹಿಂಗೆ ಕಷ್ಟ ಅಂದ್ಬಿಟ್ಟು ಹೋಗೋವತ್ತು ಅಮೌಂಟ್ ಹಾಕ್ಸ್ಬಿಟ್ಟು ಬಂದಿದ್ದೀನಿ. ಇವಾಗ ಏನಂತ ಅದು ನೀವು 25th May ನನಗೆ ಹೇಳಿದ್ರಲ್ಲ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ, ಇಮೇಲ್ ಕಳಿಸಿದ್ರಲ್ಲ, ಏನಾಯ್ತು? ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಇರೋ ಟೈಮ್? 75 ನೀವು ಹೇಳಿದ್ರಲ್ಲ 75 ಮಾಡ್ತೀನಿ, ಇಮೇಲ್ ಕಳಿಸಿದ್ರು, ನಿಮ್ಗೆ ನೆನಪಿದೆ? ಇದೆ ಸರ್, ನೆನಪಿದೆ. ಆಗಿಲ್ಲ. ಫೇಸ್ ಟು ಫೇಸ್ ನಾವು ಫಸ್ಟ್ ಟೈಮ್ ಇದೀವಿ. ಫಸ್ಟ್ ಟೈಮ್ ನಾವು ಫೇಸ್ ಟು ಫೇಸ್ ಇದೀವಿ. ಅದೇ ಮತ್ತೆ ಕೇಳಿದೆ ನಾನು, ಇದೆ ಫಸ್ಟ್ ಟೈಮ್ ಫೇಸ್. ಹೌದು 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 ಹೌದು. ಏನಕ್ಕೆ ಮಾಡಿಲ್ಲ ಟ್ರಾನ್ಸ್ಫರ್ ಇಷ್ಟು ಮಟ್ಟ? ಆಗಿಲ್ಲ ಸರ್, ಅಕೌಂಟ್ ಸ್ವಲ್ಪ ಇಶ್ಯೂ ಇತ್ತು, ಮಾಡೋಕ್ಕಾಗಲಿಲ್ಲ. ಮತ್ತೆ ಇದು ನಾನು ಡಿಲೇ ಆಗ್ತಿದೆ, ನನಗೆ ಇಂಟ್ರೆಸ್ಟ್ ಎಲ್ಲ ಕಂಪೆನ್ಸೇಟ್ ಮಾಡಿ ಕೊಡ್ತೀರಾ ನೀವು? ಯಾರು ಸರ್ ಇಂಟ್ರೆಸ್ಟ್ ಬಗ್ಗೆ ಯಾರು ಮಾತಾಡ್ತಾರೆ? ಇಂಟ್ರೆಸ್ಟ್ ಮತ್ತೆ ಡಿಲೇ ಬಗ್ಗೆ ಯಾರು ಮಾತಾಡಿದ್ರು? ಡಿಲೇ ಬಗ್ಗೆ ಯಾರು ಹೇಳಿದ್ರು? 10 ದಿವಸದ್ದು ನೀವು ಕೊಟ್ಟಿದ್ರಲ್ಲ ರಿಫಂಡ್ ಅಂತ ಪಾಲಿಸಿ ನಿಮ್ದು. ಏನು ಸರ್ ಅದೇನಾ? ಹೌದು. ನಿಮ್ಮ ಹತ್ರ ಇದೆಯಾ? ಬ್ಯಾಕ್ ರಿಸಿಪ್ಟ್ ಇವ್ರ ಕೈಲಿ ಕೊಟ್ಟಿದ್ದೆ. ಯಾರ ಹತ್ರ ಯಾರು ಹೇಳಕ್ ಬರಲ್ಲ, 45 ಡೇಸ್ ಮಿನಿಮಮ್ ಇರೋದು. ವಣಜಕ್ಷಿ ಹೇಳಿದ್ರು ನನ್ನ ಕಡೆ, ಕಾಲ್ ರೆಕಾರ್ಡ್ ಇದೆ, ಬೇಕಂದ್ರೆ ಕಳಿಸ್ತೀನಿ ವಾಟ್ಸ್ಆಪ್ ಅಲ್ಲಿ. ನಿಮ್ದು ಸೇಲ್ಸ್ ಟೀಮ್ ಅಲ್ಲಿ ಸರಿ ಮಾತು ಹೇಳೋರು ಯಾರಿದ್ದಾರೆ ಫಸ್ಟ್ ಅದು ಹೇಳಿ. ಎಲ್ಲರೂ ನೀವು ಹೇಳ್ತೀರ ಸುಳ್ಳು, ಅವ್ರು ಹೇಳ್ತಾರೆ ಅವ್ರು ಸುಳ್ಳು ಹೇಳಿದ್ದಾರೆ, ನೀವು ಹೇಳ್ತೀರ ಸುಳ್ಳು ಹೇಳಿದ್ದಾರೆ. ಸರಿ ಮಾತಾಡೋರು ಯಾರಿಲ್ಲ ಇದ್ದಾರೆ. ನೀವು ಹೇಳಿದ್ರ ಲಾಸ್ಟ್ ಇಯರ್ ನವೆಂಬರ್ ಮಂತಲ್ಲಿ ಕೊಡ್ತೀನಿ ಅಂತ. 1 ವರ್ಷ ಆಗ್ಬಿಟ್ಟಿದೆ ಆಲ್ಮೋಸ್ಟ್. ದುಡ್ಡು ಕೊಟ್ರೆ ಆ ಮನುಷ್ಯನ್ ಒಳ್ಳೆಯವರು, ದುಡ್ಡು ಕೊಟ್ಲ ಎಲ್ಲ ಸುಳ್ಗಾರ. ಹೌದು ಹೌದು ಹೌದು, ಕರೆಕ್ಟ್ ಕರೆಕ್ಟ್ ಅವ್ರ ಬಾಯಿಲೆ ಬಂದ ಕರೆಕ್ಟ್. ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಅವರು ಸುಳ್ಳುಗಾರ. ಸುಳ್ಳು ಹೇಳಿದ್ರು. ದುಡ್ಡು ಕೊಟ್ಬಿಟ್ರೆ ಒಳ್ಳೆಯವರು. ಕರೆಕ್ಟ್. ಹೇಳೋ ಪ್ರಕಾರ ಮಾಡಿದ್ದಾರೆ ಅಂದ್ರೆ ಒಳ್ಳೆಯವರು. ಕರೆಕ್ಟ್. ಈಗ ನೀವು ಹೇಳಿ, ಈಗ ಏನಕ್ಕೆ ಬಂದಿಲ್ಲ? ನಾನು 25th May ಹೇಳ್ಬೇಕು. ಆಯ್ತು, ನನ್ನ ಇದು ಡಿಲೇಗೆ ನೀವು ಕಂಪನ್ಸೇಟ್ ಮಾಡ್ತೀರಾ? ಕಾಂಪನ್ಸೇಟ್ ಮಾಡೋದು ನನಗೆ ಬ್ಯಾಂಕ್ ನಡೆಸ್ತಾ ಇದ್ರಿ ಸರ್ ನಾವಿಲ್ಲಿ. ಬ್ಯಾಂಕ್ ಮತ್ತೆ ನನಗೆ 1 ವರ್ಷ ಎದಕ್ಕೆ ಸತಾಯಿಸಿದ್ದೀರಾ ನನ್ನ ರಿಫಂಡ್ ಸಲುವಾಗಿ? ನೀವು ಕುಂತಿದ್ರೆ ನನಗೆ ಏನು? ನನ್ ದುಡ್ಡು ಬಂದಿಲ್ಲ ಅಲ್ಲ, ನನ್ನ ದುಡ್ಡು ನಿಮ್ದು ರಿಫಂಡ್ ಪಾಲಿಸಿ ಪ್ರಕಾರ ನಾನು ಕೇಳ್ತಾ ಇದ್ದೀನಿ. 45 ಡೇಸ್ ನಿಮ್ದು ಶಿವಶಂಕರ್ ಹೇಳ್ತಿದ್ದಾರೆ. ಎಲ್ಲೇ ಹೋದ್ರು ಬುಡಕ್ಕೆ ಬರ್ತಾರೆ, ಬೆಳಗ್ಗೆ ನಾನು ಹಾಕಿಲ್ಲ, ನಿಮ್ಗೆ ಫೋನ್ ಮಾಡಿಲ್ಲ ನಾನು ಮುಂಚೆ. ಕಂಪನಿ ಲಾಸ್ ಅಲ್ಲಿ ಇರೋದಕ್ಕೆ ದುಡ್ಡು ವಿಷಯದಲ್ಲಿ ಅಷ್ಟೇ. ಮತ್ತೆ ಸುಳ್ಳು ಹೇಳಿ ಫೋನ್ ಮಾಡಿ ಇರೋದು ಸುಳ್ಳು ಹೇಳ್ತೀರಾ ನೀವು? ನಾನು 25th ಕೊಡ್ತೀನಿ, 1 ವಾರ ಆದ್ಮೇಲೆ ಕೊಡ್ತೀನಿ. ಮತ್ತೆ ಸುಳ್ಳು ಎದಕ್ಕೆ ಹೇಳ್ಬೇಕು? ಮತ್ತೆ ಸುಳ್ಳು ಹೇಳ್ತಾ ಇದ್ದೀರಾ? ಆಯ್ತು ಪರವಾಗಿಲ್ಲ, ನೀವು ಲೇಟ್ ಮಾಡ್ತಾ ಇದ್ದೀರಾ, ಅದು ರೆಸ್ಪಾನ್ಸಿಬಿಲಿಟಿ ತಗೋತೀರಾ ನೀವು? ಅದು ರೆಸ್ಪಾನ್ಸಿಬಿಲಿಟಿ ತಗೋತೀರಾ? ಲೇಟ್ ಮಾಡ್ಲಿಕ್ಕೆ 1 ವರ್ಷ ಲೇಟ್ ಆಗಿದೆ, ರೆಸ್ಪಾನ್ಸಿಬಿಲಿಟಿ ತಗೋತೀರಾ ನೀವು? ಇದು ಇಷ್ಟು ಲೇಟ್ ಆಗಿದೆ ಅಲ್ಲ, ಇಂಟ್ರೆಸ್ಟ್ ಎಲ್ಲ ಜೋಡಿಸ್ಬಿಟ್ಟು ಕೊಡ್ತೀರಾ? ಮತ್ತೆ ಲೇಟ್ ಎದಕ್ಕೆ ಮಾಡ್ತಾ ಇದ್ದೀರಾ ಸರ್? ಒಂದು ಮಾತಾಡಲ್ಲ, ಇದು ಕಂಪ್ನಿ ನಾನು ಬ್ಯಾಂಕ್ ಮಾಡಿಲ್ಲ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಏನೋ ಬೈ ಚಾನ್ಸ್ ಪ್ರಾಬ್ಲಮ್ ಆಗಿದೆ ಕಂಪ್ನಿ. ಆಯ್ತು, ಈಗ ನಾ ಬಂದಿದ್ದೀನಿಲ್ಲ, ಈಗ ಚೆಕ್ ಕೊಟ್ಬಿಡಿ, ನಾನು ಹೋಗ್ತೀನಿ. ಈಗ ಚೆಕ್ ಕೊಟ್ಬಿಡಿ. ಸೈನ್ ಆಫೀಸ್ ಎಲ್ಲ ನೋಡ್ಕೊಂಡ್ ಬರೋದು, ಹೊರಗಡೆ ಹೋಗ್ಬಿಟ್ಟು ರಜಾ ಇದೆ ನೋಡ್ಕೊಂಡ್ ಬನ್ನಿ, ಡೋರ್ ಓಪನ್ ಮಾಡಿ ತೋರ್ಸಪ್ಪ. ಅದಕ್ಕೆ ನಾನು ನಿಮ್ದು ಆಫೀಸ್ ನೋಡ್ಲಿಕ್ಕೆ ಬಂದಿಲ್ಲ, ನಾನು ನಂದು ದುಡ್ಡು ಸಲುವಾಗಿ ಬಂದಿದ್ದೀನಿ. ನಾನು ಓಪನ್ ಇಲ್ಲ, ರಜಾ ಇದೆ, ಆರಾಮಾಗಿ ಅದಕ್ಕೆ ಬಂದು ಕೂತಿರೋದಿಲ್ಲಿ, ಅರ್ಥ ಮಾಡ್ಕೊಳ್ಳಿ. ಯಾರು ಇಲ್ಲ ಇಲ್ಲಿ, ಸೈನ್ ಅಂತ ಪ್ರತಿಯೊಬ್ರು ಯಾರು ಇಲ್ಲ ಆಫೀಸಲ್ಲಿ ಇಲ್ಲಿ, ಅರ್ಥ ಆಯ್ತಾ? ಇರೋ ನಾನು ಓಪನ್ ಆಗಿರ್ತೀನಿ ಸರ್ ನಿಮ್ಮ ಹತ್ರ. ನೀವೇ ಆ ದಿವಸ ಹೇಳ್ತಾ ಇದ್ರಲ್ಲ, ನಾನು ಡೆಫಿನೆಟ್ಲಿ ಮಾಡ್ತೀನಿ. ಸರ್ ಈಗಲೂ